back to our YouTube channel. Together vlogs. ಸೊ ಭಾಳ ದಿನಗಳ ನಂತರ ನಾವು ಮತ್ತೆ 4 ಜನ ಮುಂದಾಗಿ ಸ್ವಲ್ಪ ಸೌಂಡ್ ಜಾಸ್ತಿ ಕೊಡ್ರಿ, ವೆಹಿಕಲ್ ಸೌಂಡ್ ಇದೆ. ಭಾಳ ದಿನಗಳ ನಂತರ ನಾವು 4 ಜನ ಮತ್ತೆ ಮುಂದಾಗಿದ್ದೀವಿ. ಸೊ ಇವತ್ತು ಸುಮ್ಮನೆ ಔಟಿಂಗ್ ಹೋಗೋಣ ಅಂತ ಅನ್ಕೊಂಡಿದ್ದೀವಿ. ಬನ್ನಿ ಗೈಸ್ ಹೋಗುವ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀವಿ. ನಾವಂತೂ ಸೂಪರ್ ಆಗಿದ್ದೀವಿ. ಸರ ಕೊಡೋಕೆ ಗೈಸ್, ಇದು ಸರ ಕೊಟ್ರೆ ಯೂಟ್ಯೂಬ್ ಮಾನಿಟೈಸ್ ಮಾಡಿಸ್ಕೊಂತೀವಿ. ಏನು ಯೂಟ್ಯೂಬ್ ಮಾನಿಟೈಸ್ ಮೊದಲು ಸರಿಯಾಗಿ ಮಾತಾಡೋದು ಕಲಿ. ಮಾನಿಟೈಸ್ ಕರೆಕ್ಟ್ ಅಂದಿದ್ದಾಳೆ ಇವಾಗ. ಫಸ್ಟಿಗೆ ನಾನು ಏನಂತಿದ್ದೆ ಗೊತ್ತಾ ಗೈಸ್, ಯೂಟ್ಯೂಬ್ ಮಾಯಿಶ್ಚರೈಸರ್ ಬರೀ ಇಂಥದೆಯ ಮಾಯಿಶ್ಚರೈಸರ್. ದಕ್ಷ ಅಂದಿದ್ದಾಳೆ ಗೈಸ್ ಆ ಥರ. ಅವಳು ಏನೋ ಅಂದ್ರೆ ಮಾನಿಟರ್ ಮಾನಿಟರ್ ಮಾಡಿಸ್ಕೊಂತೀವಿ ಅಂತ ಹೇಳ್ತೀವಿ. ಯೂಟ್ಯೂಬ್ ಅಲ್ಲಿ ಲಾಗ್ ಮಾಡೋಣ ಅಂತ ನಿಂತಿದ್ವಾ, ಇರುವೆ ಕಚ್ಚಿಬಿಟ್ಟು ನನ್ನ ಕಾಲಿಗೆ ಇವರೆಲ್ಲ ನಗ್ತಾ ಇದಾರೆ ನನ್ನ ನೋಡಿ. ಕಚ್ಚಿಲ್ಲ ಗೈಸ್, ಅದು ಮೌನಾಚರಣೆ ಮಾಡೋಣ. ಭಾರಿ ಕಚ್ತಾ ಇದೆ ಗೈಸ್. ನಮ್ಮನ್ನ ತುಂಬ ಮಿಸ್ ಮಾಡ್ಕೊಂಡಿದ್ದೀರಾ ಅಂತ ನಾವೆಲ್ಲ ಅಂದ್ಕೊಂಡಿದ್ವಿ. ಸೊ ಮತ್ತೆ ಲಾಗ್ ಮಾಡೋಣ ಅಂತ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡಿದ್ವಿ. ಯಾಕಂದರೆ ಇಷ್ಟು ದಿನ ಎಕ್ಸಾಮ್ಸ್ ಇತ್ತು ನನಗೆ. ನನಗೂ ಇನ್ನೂ ಇದೆ, ನನಗೆ ಇನ್ನೊಂದಿದೆ, ಇನ್ನೂ ಒಂದಿದೆ. ಬಟ್ ನಮಗೆ ನಂದು ಮುಗ್ದೋಗಿದೆ. ಸೊ 4 years ಆಫ್ ಇಂಜಿನಿಯರಿಂಗ್ ಕಂಪ್ಲೀಟೆಡ್ ಗೈಸ್, ಫೈನಲಿ. ಸಾಧನೆ ತೋರಿದ ನಿಮ್ಮ ಆವತ್ತು ಇವರ ಮುಖದಲ್ಲಿ ಒಂದು ತೇಜಸ್ಸನ್ನು ನೋಡಿದೆ. ಏನನ್ನು ಸಾಧಿಸಿರೋ ಸಂತೋಷ ಇವರ ಮುಖದಲ್ಲಿ ತೇಲಾಡ್ತಾ ಇರೋದನ್ನ ಗಮನಿಸಿದೆ. ಕಂಗ್ರ್ಯಾಚುಲೇಷನ್ಸ್. ಏನೋ ಹೇಳ್ತಾ ನೋಡಿ, ನನ್ನ ಬಾಯಿ ತದ್ಲಂತ ಗೊತ್ತಾನೆ. ಏನೋ ಹೇಳ್ತಾ ನೋಡಿ, ಅದು ಹ್ಯಾಪಿ ಗ್ರ್ಯಾಜುಯೇಷನ್. ಗ್ರ್ಯಾಜುಯೇಷನ್ ಅಂತ ಗೈಸ್. ಇಂಥವ್ರನ್ನೆಲ್ಲ ಫಸ್ಟ್ ನಾನು ಬಾಯಿ ಆಯ್ತು ಬರ್ರಿ ಹೋಗೋಣ. ಹ್ಯಾಪಿ ಅಕ್ಕ ಎಷ್ಟು ದಿನ ಆಯ್ತಕ್ಕ ನೀನ್ ನೋಡಿ ಚೆನ್ನಾಗಿದ್ಯಾ ಅಕ್ಕ. ಮಾನಿಟೈಸೇಷನ್. ನೆಕ್ಸ್ಟ್ ಚಾಲೆಂಜ್ ಏನು ಮಾಡೋಣ ಅಂತ ಕಮೆಂಟ್ ಮಾಡಿ ಗೈಸ್. ಮತ್ತೆ ನಾಳೆ ಬಿಟ್ಟು ನಾಡ್ದ ಊರಿಗೆ ಹೋಗ್ತಾ ಇದೀವಿ. ಏನಕ್ಕೆ ನಮ್ಮ ಮಾಮ ನಮ್ಮ ಅತ್ತೆದ ಆ್ಯನಿವರ್ಸರಿ ಇದೆ. ನೋಡೋಣ ನಾವು ಹೆಂಗೆ ಸೆಲೆಬ್ರೇಟ್ ಮಾಡ್ತೀವಿ ಅಂತ ನಿಮಗೆಲ್ಲನೂ ತೋರಿಸ್ತೀವಿ. ಗಿಫ್ಟ್ಗಳು ಏನೇನು ತೊಗೊಳ್ತೀವಿ ಅಂತ. ಮತ್ತು ಇವಾಗ ಗಿಫ್ಟ್ ತರಕ್ಕೆ ಹೋಗ್ತಾ ಇದೀವಲ್ವ. ಗಿಫ್ಟ್ ಇವತ್ತಲ್ಲ ಗೈಸ್, ನಾಳೆ. ಈಗ ಟೈಮ್ ಆಗೋಗಿದೆ. ಸೊ ನಾಳೆ ಹೋಗ್ತೀವಿ. ನಾಳೆ ಹೋದ್ರೆ ನಾನು ಅವರಿಗೆ ಗೈಸ್, ನಾಳೆ ಹೋದ್ರೆ ಅವರಿಗೆ ಅಂತ ಇರೋದು ನಾವು 6 ಜನ ಅಷ್ಟೇ. ಸೊ ನಾವು 6 ಜನದಲ್ಲಿ ಈಗ ಋತು ಸ್ಕೂಲಿಗೆ ಹೋಗ್ತಾಳೆ, ತ್ರಿಷು ಇಲ್ಲ, ಅವನು ಸ್ಕೂಲಿಗೆ ಹೋಗ್ತಾನೆ. ಈಗ ನಾವು 4 ಜನ. ಸೊ ನಾವು 4 ಜನ ಸೆಲೆಬ್ರೇಟ್ ಮಾಡೋಣ ಅಂದ್ಕೊಂಡಿದ್ದೀವಿ. ಅವಾಗೆಲ್ಲ ಚಿಕ್ಕವರಿದ್ವಿ, ಸುಮ್ಮನೆ ಏನಾದರೂ ತಿನ್ನೋಣ, ಹೊಟ್ಟೆ ಹಸಿತಾ ಇದೆ. ತುಮಕೂರಿಂದ ಈಗ ಬಂದಿದ್ದೀನಿ, ಹೊಟ್ಟೆ ಹಸಿತಿದೆ. ಬನ್ನಿ ಗೈಸ್. ಬಾಯ್ಸ್ ಋತು ಮಾತು ಮೀರ್ಬೇಡ್ರಿ. ನೀವು ಏನು ಯುದ್ಧ ನಡೀಲಿ ನಾನು ತಡ್ಕೊಂತೀನಿ. ಋತು ಮಾತು ಮೀಡಿದ್ರೆ ನನ್ನ ಕೈಲಿ ಇನ್ನೊಂದ್ಸಲಿ ಋತು ಮಾತು ಏನ್ ಮಾತಾಡ್ತಾರ್ರಿ ಯಾವನ್ರಿ ಅವನು? ನಮಗೆ ಸ್ವಾಭಿಮಾನ ಇದೆ. ಮೀರಿದ್ರೆ ನನ್ನ ಕೈಲಿ ತಡ್ಕೊಳಕ್ ಆಗಲ್ಲ ಅಷ್ಟೇ. ಅದೆಲ್ಲರೂ ಬಿಟ್ಟು ಗೈಸ್, ಏನೇನ ತಿನ್ನೋಣ ಅಂದರೆ ಬರೀ ಟೀ ಅಂತಾನೆ. ಟೀ ಇಲ್ದಾಗ ನಾನು ಇರಲ್ಲ ಗೈಸ್. ಟೀ ಲವರ್ ನೋಡ್ರಿ ಗೈಸ್, ಅವಳೊಂದು ಸಿಪ್ಪು ಇವಳೊಂದು ಸಿಪ್ಪು ಕುಡಿತಿದ್ದಾರೆ. ಏನು ಪ್ರಾಬ್ಲಮ್, ಒಂದು ಚಿಪ್ಪು ಇನ್ನೊಂದು ಚಿಪ್ಪು. ಏನೋ ಟಾಪಿಕ್ ಬಂತು ಗೈಸ್. ಲೆಕ್ಚರಿಂಗ್ ಸ್ಟಾರ್ಟ್ ಮಾಡಿದ್ಲು. ನಮ್ಮ ಸ್ಪಂದಾಗ ಏನಂದ್ರೂ ಲೆಕ್ಚರಿಂಗ್ ಬಿಡೋದೇ ಇಲ್ಲ ಗೈಸ್. ತುಂಬ ಥ್ಯಾಂಕ್ ಯು ಸೋ ಮಚ್. ಸಿಕ್ಕಾಬಿಟ್ಟೆ ಖುಷಿಯಾಗಿದೆ. ನನಗೆ ಏನು ಮಾತಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ. ಅಲ್ಲ ಗೈಸ್, ಏನೇ ಆಗಲಿ ಸಿಚುವೇಶನ್ ಹೆಂಗೆ ಇರಲಿ, ನಮ್ಮನ್ನು ನಾವು ಕಾಪಾಡ್ಕೋಬೇಕು. ಇವಾಗ ಸೆಲ್ಫ್ ಡಿಫೆನ್ಸ್. क्या बात है सर, क्या बात है सर, क्या बात, ये बात है. ಅವಾಗ ಬ್ಲಾಗ್ ಮಾಡೋಕ್ಕೆ ಏನೋ ಒಂಥರ ಆಗ್ತಿತ್ತು ಗೈಸ್ ಪಬ್ಲಿಕಲ್ಲಿ. ಈಗೆಲ್ಲ ಮಾಡೋಣ, ನಾವು ಸ್ವಲ್ಪ ಅಪ್ಡೇಟ್ ಆಗೋಣ ಅಂತ ಮಾಡ್ತಾ ಇದ್ದೀವಿ ಗೈಸ್. ಗೈಸ್ ಅಗ್ಲೆಲ್ಲ ಸ್ಲಿಪ್ಪರ್ ಕೊಡ್ತಾರೆ ಗೈಸ್. ಇರೋದೇ ಒಂದು ಜೊತೆ. ನಾನೆಲ್ಲ ತುಮಕೂರಲ್ಲಿ ಬಿಟ್ಟು ಬಂದಿದ್ದೀನಿ, ಇರೋದು ಒಂದು ಜೊತೆ. ಅದು
ಡಿಪ್ರೆಷನ್ ಅಲ್ಲಿ ಇದೀನಿ, ಸೀರಿಯಸ್ ಆಗಿ ನಾನು ಡಿಪ್ರೆಷನ್ ಅಲ್ಲಿ ಇದೀನಿ, ನನಗೆ ಆಗ್ತಾ ಇಲ್ಲ ಇರಕ್ಕೆ ಅಂತ. ತುಳಿ ಜೋರಾಗಿ ಹೋಗಲ್ಲ ಗೈಸ್. ನನಗೆ ತಲೆ ಹೇಳ್ತಿದ್ದೆ ಬೇಡ. ಸರಿ ಗೈಸ್, ಸ್ವಲ್ಪ ಗೋಬಿ ತಿನ್ನೋಣ. ಸ್ವಲ್ಪ ಹಾಕ್ತೀನಿ. ಕೈ ಮುಕ್ಕಳ್ರಿ. ಮತ್ತೇನು ಸಮಾಚಾರ ಗೈಸ್? ನಿಮ್ಗೆ ಎಂತ ಕಾಂಟೆಂಟ್ ಬೇಕು ಅಂತ ಕಮೆಂಟ್ ಮಾಡಿ. ಕಮೆಂಟ್ ಬಾಕ್ಸ್ ಇದೆ. ಕಮೆಂಟ್ ಬಾಕ್ಸ್ ಇಸ್ ಆಲ್ವೇಸ್ ಓಪನ್ ಫಾರ್ ಯು ಗೈಸ್. ಸೊ ಅಷ್ಟೇ. A few moments later. ಗೋಬಿ ಫ್ರೈಡ್ ರೈಸ್ ಹೊತ್ತಿಗೆ ನಾನು ಹೇಳ್ತೀನಲ್ಲ, ಮನೆಗೆ ನಿಮಿಷಕ್ಕೆ ಒಂದ್ಸತಿ ನೆನ್ಸ್ಕೊಂತಾಳೆ. ಮನೆಗೆ ಮಾತ್ರ ಊಟ ಮಾಡೋದ್ರೆ ಇವತ್ತು ಡ್ರೈ ಗೋಬಿ ಕೊಡಿಸ್ರಿ ಅಂತ ಅಲ್ಲಿಂದ ಬಂದಿದ್ದಾಳೆ ಗೈಸ್. ಮತ್ತೆ ಇವಾಗ ಬಂದ ತಕ್ಷಣ ಗೋಬಿ ಫ್ರೈಡ್ ರೈಸ್ ಬೇಕಂತ. ಫ್ರೈಡ್ ರೈಸ್ ಏನೋ ಕಂದಲೆ, ಏನೋ 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 ಏನ್ ಸ್ಮಾರ್ಟ್ ಆಗಿದೆಯಲ್ಲೇ. ನಾವು ಲಾಗಲ್ಲಿ ಹೇಳ್ಬಿಟ್ಟಿದ್ವಲ್ಲ ಗೈಸ್, ಶಿ ಇಸ್ ಪ್ರೀಶಿಯಸ್ ಅಂತ. ಆ ಪ್ರೀಶಿಯಸ್ ನಮ್ಮನ್ನ press ಮಾಡ್ತೈತೆ. ಅದು ಹೇಳಿರೋದು ಅವಳೇ. ಇರ್ಲಿ ಬಿಡ್ರಿ ಸಣ್ಣ ಸೀರೆ ತಗೊಂತಿದ್ದಾರೆ. ನೋ ವರ್ಡ್ಸ್. ನೋ ವರ್ಡ್ಸ್ ತಗೊಂಬೇಕಂತ ಗೊತ್ತಾಗ್ತಿರಲ್ಲ. ಕನ್ಫ್ಯೂಸ್ ಆಗ್ತದೆ. ಅಷ್ಟೇ.